ಗಾಯತ್ರಿ ಮಂತ್ರ ಅಂದ್ರೆ ಯಾವುದು ಅಂದ್ರೆ ಗಾಯತ್ರಿ ಮಂತ್ರ ಅಂದಿದ ತಕ್ಷಣ ಎಲ್ಲರಿಗೆ ಸಾಮಾನ್ಯವಾಗಿ ಹೊರತಕ್ಕಂತಹ ಮಂತ್ರ ಅಂದ್ರೆ ಧನ ಪ್ರಾಪ್ತಿ, ಐಶ್ವರ್ಯ. ಯಮುನಾ ಪೂಜೆ ಅಂದ್ರೆ ಯಾವ ಬೆರಳಿಂದ ಮಾಡ್ತೀರಿ? ಉಂಗುರದ ಬೆರಳಿಂದ. ಕೆಲವರು ವರಮಹಾಲಕ್ಷ್ಮಿ ಕಳಶಕ್ಕೆ ನೀರನ್ನು ಹಾಕ್ತಾರೆ. ಬೆಳಗಿನ ಜಾವ 6ರಿಂದ 5 ಈ ದ್ವಾರಗಳ ಮುಖಾಂತರವಾಗಿ ಆ ಮಂತ್ರವನ್ನು ಹೇಳಿಕೊಂಡೇ ನಾವು ಭಸ್ಮಧಾರಣೆಯನ್ನು ಮಾಡಿಕೊಳ್ಬೇಕು. ಯಾವ ಮಂತ್ರ ಅಂದ್ರೆ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನೀವು ದೇವತಾ ಪ್ರತಿಷ್ಠಾಪನೆ ಹಾಗೂ ಅದರ ವಿಧಾನಗಳು, ಯಾವ ಶಿಲೆಯಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಇವೆಲ್ಲರ ವಿಚಾರಗಳನ್ನು ವಿಸ್ತಾರವಾಗಿ ನೀವು ತಿಳಿದಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈಗ ತಾನೇ ಬರುತ್ತಿರುವಂತಹ ವರಮಹಾಲಕ್ಷ್ಮಿಯ ಹಬ್ಬದ ಬಗ್ಗೆ ನಾವು ವಿಶೇಷತೆಗಳು ಏನು ಅಂತ ಕೇಳಿ ತಿಳಿಯೋಣ. ವಿದ್ಯಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಶ್ರೀ ಬ್ರಹ್ಮೇಂದ್ರ ಅರ್ಚಕರಿಂದ ಕೇಳಿ ತಿಳಿಯೋಣ. ವೀಕ್ಷಕರೇ, ಬ್ರಹ್ಮೇಂದ್ರ ಅರ್ಚಕರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅರ್ಚಕರೇ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಂದು ವಿಶೇಷಿತವಾಗಿ ನಾನು ತಿಳಿಸ್ತಕ್ಕಂತಹ ವಿಷಯಗಳು ಯಾವುದೆಂದರೆ, ನಮಗೆ ಬರ್ತಕ್ಕಂತಹ ಶ್ರಾವಣ ಮಾಸದಲ್ಲಿ ಪ್ರಥಮ ಹಬ್ಬವಾಗಿ ಇರ್ತಕ್ಕಂತಹ ಹಬ್ಬವೆಂದರೆ ವರಮಹಾಲಕ್ಷ್ಮಿಯ ಹಬ್ಬ. ಹಾಗೂ ಆದಿತ್ಯಾದಿ ನವಗ್ರಹಗಳ ಬಗ್ಗೆ ಯಾವ ರೀತಿ ಯಾವ ಗ್ರಹಗಳು ಯಾವ ರೀತಿ ಕೆಲಸಗಳನ್ನು ಮಾಡುತ್ತದೆ, ಹಾಗೆ ಯಾವ ಗ್ರಹಗಳು ಯಾವ ದೋಷದಲ್ಲಿದ್ದಾಗ ಅದಕ್ಕೆ ಪರಿಹಾರಗಳೇನು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುದೇ ಭವರೋಗಿಣಾಂ ಹೃದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ. ಶ್ರೀ ಆದಿಶಂಕರಾಚಾರ್ಯ ದೇವತಾಭ್ಯಾಂ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಮೊದಲಿಗೆ ನಾವು ಹೇಳ್ತಕ್ಕಂಥದ್ದು, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ 2ನೇ ಶುಕ್ರವಾರದ ದಿನದಂದು ಮಾಡುವಂತಹ ಹಬ್ಬವೆಂದರೆ ಅದು ವರಮಹಾಲಕ್ಷ್ಮಿಯ ಹಬ್ಬ. ಅಂದರೆ ಮನೆಗೆ ಸಂತಾನ ಹಾಗೂ ಸಂತಾನ ಪ್ರಾಪ್ತಿಯಾಗಿರ್ಬೋದು, ಅಷ್ಟಲಕ್ಷ್ಮಿಗಳ ಒಂದು ಧೈರ್ಯ ಅಂತಾನು ಹೇಳ್ಬೋದು ನಾವು. ಈ ಅಷ್ಟಲಕ್ಷ್ಮಿಗಳ ಆರಾಧನೆಯನ್ನು ಮಾಡುತ್ತಾ, ಹಾಗೆ ನಮ್ಮ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಸ್ಥಿರವಾಗಿ ಇರಲಿ ಎಂಬುವಂತಹ ಅರ್ಥಪೂರ್ವಕವಾಗಿರ್ತಕ್ಕಂತಹ ಹಬ್ಬವೇ ಶ್ರೀ ವರಮಹಾಲಕ್ಷ್ಮಿಯ ಹಬ್ಬ. ಈ ಹಬ್ಬವನ್ನು ಯಾವ ವಿಧಾನದಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಎಂಬುದಾಗಿ ಹೇಳಬೇಕಾದರೆ, ಈ ಹಬ್ಬವನ್ನು ನಾವು ಮಾಡಬೇಕಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡತಕ್ಕಂತಹ ಹಬ್ಬ ಅಂತ ಹೇಳ್ತೀವಿ. ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5ರಿಂದ 6 ಗಂಟೆಯ ಒಳಗಡೆ ಸಲ್ಲಿಸ್ತಕ್ಕಂತಹ ಹಬ್ಬವಾಗಿರ್ತಕ್ಕಂಥದ್ದು. ಈ ಹಬ್ಬವನ್ನು ಮಾಡಬೇಕಾದರೆ ವಿಧಾನಗಳಿರುತ್ತದೆ. ಅಂದರೆ ಮೊದಲಿಗೆ ನಾವು ಗಣಪತಿಯ ಆರಾಧನೆಯನ್ನು ಮಾಡುತ್ತಾ ಗಣಪತಿಯ ಪೂಜೆಯನ್ನು ಮಾಡಿ ಅವರಿಗೆ ಬೇಕಾದಕ್ಕಂತಹ ನಾನಾ ವಿಧ ನೈವೇದ್ಯಗಳನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಿ ಆನಂತರವಾಗಿ ಯಮುನಾ ದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ. ಯಮುನಾ ದೇವಿಯ ಪೂಜೆಯನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮಾಡಬೇಕಾದರೆ, ಮನೆಯಲ್ಲಿ ಇರ್ತಕ್ಕಂತಹ ಒಂದು ಮಣೆಯನ್ನು ತೆಗೆದುಕೊಂಡು ಅದರ ಮೇಲೆ ಕೆಮ್ಮೆಣ್ಣಿನಿಂದ ಆ ಮಣೆಗೆ ಸಾರಿಸಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ, ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ, ಒಂದು ರಜತದ ತಟ್ಟೆಯಲ್ಲಿ ಅಂದರೆ ಬೆಳ್ಳಿಯ ತಟ್ಟೆಯಲ್ಲಾಗಿರ್ಬೋದು, ತಾಮ್ರದ ತಟ್ಟೆಯಲ್ಲಾಗಿರ್ಬೋದು ಅಕ್ಕಿಯನ್ನಿಟ್ಟು ಅದರಲ್ಲಿ ಅರಿಶಿಣ, ಕುಂಕುಮ, 1 ರೂಪಾಯಿ ನಾಣ್ಯವನ್ನು ಹಾಕಿ ಅದರಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಬೇಕು. ಬೆಳ್ಳಿಯದಾಗಿರ್ಬೋದು ಅಥವಾ ತಾಮ್ರದ ಒಂದು ಕಳಶ ಸ್ಥಾಪನೆ ಆಗಿರ್ಬೋದು. ಅದರಲ್ಲಿ ನೀರನ್ನು ತುಂಬಿಸಿ ಮೊದಲಿಗೆ ಯಮುನಾ ದೇವಿಯ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಗಣಪತಿ ಪ್ರಾರ್ಥನೆ ಆದ ಮೇಲೆ ಯಮುನಾ ದೇವಿಯ ಆವಾಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇದು ಸರಿಸುಮಾರು ನಮಗೆ ಅರ್ಧ ಮತ್ತು ಮುಕ್ಕಾಲು ಗಂಟೆಗಳ ಕಾಲ ಪೂಜೆಯನ್ನು ಮಾಡ್ತಕ್ಕಂತಹ ವಿಧಿಯಾಗಿರುತ್ತೆ. ಯಮುನಾ ಪೂಜೆ ಅಂದರೆ ಮೊದಲಿಗೆ ಪೀಠ ಪೂಜೆ, ಆಮೇಲೆ ಪೂರ್ವ ದಿಕ್ಪಾಲಕರ ಪೂಜೆ, ಪೀಠಾರಾಧನೆಯನ್ನು ಮಾಡಿ ಯಮುನಾ ದೇವಿಯನ್ನು ಆವಾಹನೆ ಮಾಡಬೇಕಾಗುತ್ತೆ. ಆವಾಹನೆಯನ್ನು ಮಾಡಿದ ಮೇಲೆ ಆ ಕಳಶಕ್ಕೆ ಅರಿಶಿಣದಿಂದ ಕಳಶವನ್ನು ರೆಡಿ ಮಾಡಿ ಆ ದಾರವನ್ನು ಸುತ್ತಿ
ಕಳಶದಲ್ಲಿ ಮಾವಿನ ಎಲೆಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ಒಂದು ನಾಣ್ಯವನ್ನು ಹಾಕಿ ಆ ಕಳಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೆ ಹರಿದ್ರವನ್ನು ಅಂದರೆ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಇಡಬೇಕು. ಇಟ್ಟ ಮೇಲೆ ಆ ಪುಷ್ಪಾದಿಗಳಿಂದ ನಾನಾ ರೀತಿ ಪುಷ್ಪಾದಿಗಳಿಂದ ಪೂಜೆಗಳನ್ನು ಮಾಡಿ ಆ ನಂತರ ಯಮುನಾ ದೇವಿಯನ್ನು ಮನೆಯ ಒಳಗಡೆ ಆರತಿಯನ್ನು ಮಾಡಿ ಕರೆದುಕೊಂಡು ಹೋಗಬೇಕು. ಯಮುನಾ ದೇವಿಯ ಪೂಜೆಯನ್ನು ಎಲ್ಲಿ ಮಾಡಬೇಕು ಅಂದರೆ ತುಳಸಿ ಕಟ್ಟೆ ಎಲ್ಲಿ ಇರುತ್ತೋ ಅಲ್ಲಿ ಅದರ ಮುಂಭಾಗದಲ್ಲಿ ಮಣೆಯನ್ನು ಹಾಕಿ ಗಣಪತಿಯ ಪೂಜೆಯನ್ನು ಮಾಡಿ ಆ ನಂತರವಾಗಿ ಯಮುನಾ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಮುನಾ ದೇವಿಯ ಪೂಜೆ ಆದ ಮೇಲೆ ಕೆಲವರ ಮನೆಯಲ್ಲಿ ಪದ್ಧತಿ ಯಾವ ರೀತಿಯಾಗಿರುತ್ತೆ ಅಂದರೆ ಕೆಲವರು ವರಮಹಾಲಕ್ಷ್ಮಿ ಕಳಶಕ್ಕೆ ನೀರನ್ನು ಹಾಕ್ತಾರೆ, ಇನ್ನು ಕೆಲವರು ಅಕ್ಕಿಯನ್ನು ಹಾಕ್ತಾರೆ. ನೀರನ್ನು ಹಾಕಬೇಕಾದರೆ ಯಮುನಾ ಕಳಶದಿಂದ ತಂದಿರ್ತಕ್ಕಂತಹ ನೀರನ್ನೇ ಹಾಕಿ ಕಳಶ ಸ್ಥಾಪನೆ ಮಾಡಬೇಕು. ಆ ಕಳಶಕ್ಕೆ ಯಾವ ರೀತಿಯಾಗಿ ನಾವು ತಯಾರಿಸಿಕೊಳ್ಳಬೇಕಾದರೆ ಮೊದಲಿಗೆ ಒಂದು ಕಳಶವನ್ನಿಟ್ಟು ಆ ಕಳಶಕ್ಕೆ ವಸ್ತ್ರಗಳನ್ನು ಉಡಿಸಿ ಅಂದರೆ ಸೀರೆಯನ್ನು ಉಡಿಸಿ, ಬಿಳಿಯ ಸೀರೆಯನ್ನು ಉಡಿಸಿ ಆ ತಾಯಿಗೆ ನಾವು ಸಿದ್ಧತೆಯನ್ನು ಪಡಿಸಬೇಕಾಗುತ್ತೆ. ಮೊದಲೇ ಆದ ನಂತರ ಕಳಶಕ್ಕೆ ಮಾವಿನ ಎಲೆ, ವಿಳೆಯದೆಲೆ, ಕೇದಿಗೆ, ಧವನ, ಮರುಗ, ಕಮಲ ಪುಷ್ಪಾದಿಗಳನ್ನು ಇಟ್ಟು ಆ ನಂತರ ಕಳಶದ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕಾಗುತ್ತೆ. ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಿ ಆ ನಂತರ ಅದಕ್ಕೆ ಕುಂಕುಮವನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲಿಗೆ ನಾವು ಏನು ಮಾಡಬೇಕಾದರೆ ಆ ನೀರಲ್ಲಿ ಹಾಕಿರ್ತಕ್ಕಂತಹ ಪಂಚದ್ರವ್ಯಗಳನ್ನು ಹಾಕಬೇಕಾಗುತ್ತೆ. ಅರಿಶಿಣ, ಕುಂಕುಮ ಇದನ್ನೆಲ್ಲ ಹಾಕಿದ ಮೇಲೆ ಪಂಚಫಲಗಳು ಅಂತ ಹೇಳ್ತೀವಿ. ಪಂಚಫಲಗಳು ಯಾವುದು? ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲ ಸಕ್ಕರೆ ಇಷ್ಟು ಹಾಕಿ ಆ ದೇವರಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ಮೊದಲಿಗೆ ಗಣಪತಿಯ ಪ್ರಾರ್ಥನೆ ಒಳಗಡೆನೂ ಸಹ ಮೊದಲಿಗೆ ನಾವು ಎಲ್ಲಿ ಗಣಪತಿ ಪ್ರಾರ್ಥನೆ ಮಾಡಿರ್ತೀರೋ ಅದು ಯಮುನಾ ದೇವಿಗೆ ಸರಿ ಹೋಗುತ್ತೆ. ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾದರೂ ಸಹ ಮೊದಲಿಗೆ ಗಣಪತಿಯ ಅನುಗ್ರಹವನ್ನು ಪಡಬೇಕು. ಅನುಗ್ರಹವನ್ನು ಪಡೆದ ಮೇಲೆ ದಿಕ್ಪಾಲಕರ ಪೂಜೆ ಅಂದರೆ ದಿಕ್ಪಾಲಕರನ್ನ ಆಜ್ಞೆಯನ್ನು ಪಡಿಬೇಕು. ಅಂದರೆ ದ್ವಾರಪಾಲಕರ ಪೂಜೆ, ದ್ವಾರಗಳ ಒಂದು ಆಜ್ಞೆಯನ್ನು ಪಡಿಬೇಕು. ಪೂರ್ವದ್ವಾರವಾಗಿರ್ಬೋದು, ದಕ್ಷಿಣ ದ್ವಾರ ಆಗಿರ್ಬೋದು, ಪಶ್ಚಿಮ ದ್ವಾರ ಆಗಿರ್ಬೋದು, ಉತ್ತರ ದ್ವಾರ ಆಗಿರ್ಬೋದು. ಈ ದ್ವಾರಗಳ ಮುಖಾಂತರವಾಗಿ ಆನಂತರವಾಗಿ ಪೀಠಾದಿ ಪೂಜೆಗಳು, ಪೀಠ ಪೂಜೆಗಳನ್ನು ಮಾಡಿ ಪೀಠ ಪೂಜೆಗಳಿಂದ ನಾವು ಮಹಾಲಕ್ಷ್ಮಿಯ ಆವಾಹನೆಯನ್ನು ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿಯನ್ನು ಮಂತ್ರೋಪದಿಂದ ಬೀಜೋಕ್ತರಗಳಿಂದ ಆವಾಹನೆಯನ್ನು ಮಾಡಿ ಒಂದು ದರ್ಬೆಯನ್ನು ಇಟ್ಟುಕೊಂಡು ಆವಾಹನೆಯನ್ನು ಮಾಡಿ ಆ ತಾಯಿಗೆ ಆವಾಹನೆಯನ್ನು ಮಾಡಬೇಕಾಗುತ್ತೆ. ಆವಾಹನೆಯನ್ನು ಮಾಡಬೇಕಾದರೆ ನಾವು ಹೇಳ್ತಕ್ಕಂತಹ ಮಂತ್ರ ಆಗಿರ್ಬೋದು, ಆ ತಾಯಿಯ ಒಂದು ಶ್ಲೋಕವನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ಶ್ಲೋಕವೆಂದರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ನಾವು. ಇಲ್ಲವಾದಲ್ಲಿ ಶ್ರೀ ಸೂಕ್ತದಲ್ಲಿ ಬರ್ತಕ್ಕಂತಹ ಮಂತ್ರವನ್ನು ಸಹ ನಾವು ಹೇಳ್ಕೋಬಹುದು. ಯಾವ ರೀತಿಯಾಗಿ ಇರ್ತಕ್ಕಂತಹ ಮಂತ್ರ ಅಂದರೆ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಕ್ಷೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಗುರಾಂ ಶ್ರೀಮನ್ ಮಂದಗಡಾಕ್ಷ ಲಭ್ಯವೇವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಿಸಿದ ಒಂದೇಂ ಕುಂದ ಪ್ರಿಯಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು. ಆದಲ್ಲಿ ಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ಸಹ ಹೇಳ್ಕೊಳ್ಬಹುದು. ಗಾಯತ್ರಿ ಮಂತ್ರ ಅಂದರೆ ಯಾವುದು ಅಂದರೆ ಗಾಯತ್ರಿ ಮಂತ್ರ ಅಂದಿದ ತಕ್ಷಣ ಎಲ್ಲರಿಗೆ ಸಾಮಾನ್ಯವಾಗಿ ಹೊರತಕ್ಕಂತಹ ಮಂತ್ರ ಅಂದರೆ ಓಂ ಭೂರ್ಭುವತ್ಸುವಃ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತು ಅಂತ ಹೇಳ್ತಾರೆ. ಆದರೆ ಲಕ್ಷ್ಮೀ ಗಾಯತ್ರಿ ಮಂತ್ರ ಅಂದರೆ ಮಹಾದೇವೇ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಳಶಕ್ಕೆ ಪುಷ್ಪಾಕ್ಷತೆಗಳನ್ನು ಹಾಕಿ ನಾನಾ ವಿಧದಿಂದ, ನಾನಾ ವರ್ಣಗಳಿಂದ, ನಾನಾ ರೀತಿಗಳಿಂದ ಆ ತಾಯಿಗೆ ಆವಾಹನೆಯನ್ನು ಮಾಡ್ತೇವೆ. ಆವಾಹನೆಯನ್ನು ಮಾಡಿದ ಮೇಲೆ ಕೆಲವರು ಏನು ಮಾಡ್ತಾರೆ, ಅಭಿಷೇಕಗಳನ್ನು ಮಾಡಿ ಅಷ್ಟೋತ್ತರಗಳನ್ನು ಮಾಡಿ ನಾನಾ ವಿಧ ಭಕ್ಷ್ಯಗಳಿಂದ ನೈವೇದ್ಯಗಳನ್ನು ಮಾಡ್ತಾರೆ. ಪ್ರತಿಷ್ಠಾಪನೆ ಆದ ಮೇಲೆ ಆ ಕಳಶಕ್ಕೆ ಪ್ರತಿಷ್ಠಾಪನೆ ಆದ ಮೇಲೆ ಆ ತಾಯಿಗೆ ನೈವೇದ್ಯವನ್ನು ಕೊಡಬೇಕಂತೆ. ಅಂದರೆ ಮಧುಪರ್ಕದಿಂದ ನೈವೇದ್ಯವನ್ನು ಮಾಡಬೇಕು. ಮಧು ಅಂದರೆ ಏನು? ಜೇನುತುಪ್ಪ. ಪರ್ಕ ಅಂದರೆ ಬಾಳೆಹಣ್ಣು. ಈ ಮಧುಪರ್ಕದಿಂದ ನೈವೇದ್ಯವನ್ನು ಮಾಡಿ ಆ ತಾಯಿಗೆ ನಾನಾ ರೀತಿ ಪುಷ್ಪಗಳಿಂದ ಆವಾಹನೆಯನ್ನು ಮಾಡಬೇಕು. ಶ್ರೀ ಸೂಕ್ತದ ಮುಖಾಂತರವಾಗಿ ಆವಾಹನೆಯನ್ನು ಮಾಡಬೇಕಾಗುತ್ತೆ. ಆವಾಹನೆಯನ್ನು ಮಾಡಿದ ಮೇಲೆ ಆ ತಾಯಿಗೆ ಅಭಿಷೇಕಾದಿಗಳು ಅಂದರೆ ಫಲಪಂಚಾಮೃತದಿಂದ ಅಭಿಷೇಕ. ಫಲಪಂಚಾಮೃತಗಳಂದರೆ ಯಾವುದು? ಹಾಲು, ಮೊಸರು,
ಸಕ್ಕರೆ, ಜೇನುತುಪ್ಪ ಮತ್ತು ತುಪ್ಪ, ಈ 5 ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡಿ, ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕ ಮಾಡಬಹುದು. ವಿಗ್ರಹ ಇಲ್ಲವಾದಲ್ಲಿ ಪಂಚಾಮೃತಗಳನ್ನೆಲ್ಲ ಬೆರೆಸಿಟ್ಟು ಆನಂತರ ಕಳಶಕ್ಕೆ ಪ್ರೋಕ್ಷಣೆ ಮಾಡತಕ್ಕಂತಹ ವಿಧಿಯಾಗಿರುತ್ತೆ. ಈ ಮಾಡ್ತಕ್ಕಂಥದ್ದು ನಾವು ಏನು ಮಾಡಬೇಕು, ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಫಲಪಂಚಾಮೃತ ಅಭಿಷೇಕವನ್ನು ಮಾಡಿದರೆ, ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ತಾಯಿಗೆ ತಿಳಿಸಿದರೆ ಆ ತಾಯಿ ನಮ್ಮ ಮನಸ್ಸಂಕಲ್ಪಗಳನ್ನೆಲ್ಲ ನೆರವೇರಿಸ್ತಾಳೆ. ಈ ಅಭಿಷೇಕವಾದ ಮೇಲೆ ವಸ್ತ್ರಯುದ್ಧಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅಂದರೆ ಅಭಿವಸ್ತ್ರೆ 16 ಎಳೆಯ ಇರ್ತಕ್ಕಂತಹ ಗೆಜ್ಜೆ ವಸ್ತ್ರವನ್ನು ಆ ತಾಯಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಈ ತಾಯಿಗೆ 16 ಎಳೆಯ ಗೆಜ್ಜೆ ವಸ್ತ್ರವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು. ಆನಂತರವಾಗಿ ಆ ತಾಯಿಗೆ ಇಷ್ಟವಾಗಿರ್ತಕ್ಕಂತಹ ಪುಷ್ಪಾದಿಗಳಿಂದ ನಾವು ಪೂಜೆಗಳನ್ನು ಮಾಡಬೇಕು. ಅಲ್ಲಿ ತಾಯಿಗೆ ಅಂಗ ಪೂಜೆ ಬರುತ್ತೆ, ಅಂದರೆ ಸರ್ವ ಅಂಗಗಳಿಗೂ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಆನಂತರವಾಗಿ ಪುಷ್ಪಾದಿ ಪೂಜೆ ಅಂತ ಹೇಳ್ತೀವಿ. ಪುಷ್ಪ ಪೂಜೆ ಅಂದರೆ ನಾನಾ ವಿಧ ಪುಷ್ಪಗಳಿಂದನೂ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪತ್ರ ಪೂಜೆ, ಪತ್ರಗಳಿಂದನೂ ಪೂಜೆ ಮಾಡ್ತಕ್ಕಂಥದ್ದು. ಮುಖಾಂತರವಾಗಿ ಎಲ್ಲ ಆದಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರದ ಮುಖಾಂತರವಾಗಿ ಪುಷ್ಪ ಪೂಜೆ ಮತ್ತು ಕುಂಕುಮ ಮತ್ತು ಹರಿದ್ರ ಅರ್ಚನೆಗಳನ್ನು ಮಾಡಬೇಕಾಗುತ್ತೆ. ಕುಂಕುಮ ಅರ್ಚನೆ ಮತ್ತು ಹರಿದ್ರ ಅರ್ಚನೆ ಅಂತ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಕುಂಕುಮ ಅರ್ಚನೆ ಮಾಡ್ತೀರಿ. ಯಾವ ಬೆರಳಿಂದ ಮಾಡ್ತೀರಿ? ಉಂಗುರದ ಬೆರಳಿಂದ ಮಾಡ್ತೀವಿ ನಾವು. ಉಂಗುರದ ಬೆರಳಿಂದ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಆದರೆ ಮಾಡುವ ವಿಧಾನ ಆ ರೀತಿ ಇಲ್ಲ. ಉಂಗುರದ ಬೆರಳಲ್ಲಿ ಕುಂಕುಮವನ್ನು ಎತ್ತುಕೊಂಡು ಆರೋಗ್ಯ, ಧನಪ್ರಾಪ್ತಿ, ಐಶ್ವರ್ಯ ಅಂತ ಹೇಳ್ತೀವಿ. ಈ 3 ಬೆರಳಿನ ಮುಖಾಂತರವಾಗಿ ಕುಂಕುಮಾರ್ಚನೆ ಮಾಡಬೇಕಾಗುತ್ತೆ. ಆದ್ದರಿಂದವೇ ನಾವು ಈ 3 ಬೆರಳನ್ನು ಸಾಮಾನ್ಯವಾಗಿ ಇಟ್ಟುಕೊಳ್ಳಬೇಕಾದ್ರೆ ಉಂಗುರದ ಬೆರಳನ್ನು ಇಟ್ಕೊಳ್ಬೇಕು. ಅದು ನಮಗೆ ಆಯುಷ್ಯಕರವಾಗಿರ್ತಕ್ಕಂಥದ್ದು. ಅಂದರೆ ನಾವು ಹುಬ್ಬಿನ ಮೇಲೆ ಮುಖಾಂತರವಾಗಿ ಕುಂಕುಮವನ್ನು ಇಡ್ತೇವೆ. ಯಾಕೆಂದರೆ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂತಹ ಜಾಗ ಅಂತ ಹೇಳ್ತೇವೆ. ಅಂದರೆ ಜ್ಞಾನಚಕ್ರ ಇರ್ತಕ್ಕಂಥದ್ದೇ ಇಲ್ಲಿ ನಮಗೆ. ಆ ಜ್ಞಾನಚಕ್ರಕ್ಕೆ ಯಾವಾಗ ನಾವು ಕುಂಕುಮವನ್ನು ಸೋಕಿಸುತ್ತೇವೋ ಅಲ್ಲಿ ಆ ಸ್ವಾಮಿಯ, ಆ ತಾಯಿಯ ಒಂದು ಅನುಗ್ರಹ ಇರುತ್ತೆ. ಆದ್ದರಿಂದ ಹಾಗೆ ನಾವು ಭಸ್ಮಧಾರಣೆಯನ್ನು ಮಾಡಬೇಕಾದರೂ ಸಹ ಈ 3 ಬೆರಳಿನ ಮುಖಾಂತರವಾಗಿಯೇ ನಾವು ಭಸ್ಮಧಾರಣೆಯನ್ನು ಮಾಡ್ತೀವಿ. ಯಾತಕ್ಕಾಗಿ ಅಂದರೆ ನಮಗೆ ಆಯುಷ್ಯು, ಆರೋಗ್ಯ, ಧನಪ್ರಾಪ್ತಿ ಮತ್ತು ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಹೇಳಿ. ಅಂದರೆ ಯಾರಿಗೂ ಐಶ್ವರ್ಯ ಪ್ರಾಪ್ತಿ ಇರಲ್ಲ, ಆರೋಗ್ಯವನ್ನು ಸಿಗಲಿ ಅಂತ ಹೇಳಿ ನಾವು ಮಾಡ್ಕೊಳ್ತೇವೆ. ಆ ಮಾಡಿಕೊಳ್ಳಬೇಕಾದರೂ ಸಹ ಮಂತ್ರವಿರುತ್ತೆ. ಆ ಮಂತ್ರಕ್ಕೂ ಆ ಮಂತ್ರವನ್ನು ಹೇಳಿಕೊಂಡೇ ನಾವು ಭಸ್ಮಧಾರಣೆಯನ್ನು ಮಾಡಿಕೊಳ್ಬೇಕು. ಯಾವ ಮಂತ್ರ ಅಂದರೆ ಮಾನಸ್ತೋಕೆ ತನಗೆ ಮಾನ ಆಯುಷ್ಮಾನೋ ಘೋಷೋ ಮಾನೋ ಅಶ್ವೇಶು ರೀರಿಷಃ ವೀರಾನ್ ಮಾನೋ ರುದ್ರಭಾವಿತೋ ವಿಧಿರ್ವಂದೋ ನಮಸಾಮಿ ಧೇಮತೆ. ಇದು ರುದ್ರ ಸೂಕ್ತದಲ್ಲಿ ಬರ್ತಕ್ಕಂತಹ ಮಂತ್ರ. ಈ ಭಸ್ಮಧಾರಣೆಗೆ ಇರ್ತಕ್ಕಂತಹ ಮಂತ್ರ. ಅಂದರೆ ಈ ಭಸ್ಮಧಾರಣೆಯನ್ನು ಮಾಡಬೇಕಾದರೆ ಭಸ್ಮಧಾರಣವನ್ನು ಮಾಡಿ ಆನಂತರ ಗಂಧವನ್ನು ಇಡ್ತೀವಿ. ಗಂಧವನ್ನು ಇಟ್ಟು ಆ ನೆತ್ತಿಯ ಗಂಧ ಮಧ್ಯಭಾಗದಲ್ಲಿ ಕುಂಕುಮವನ್ನು ಧಾರಣೆ ಮಾಡ್ಕೊಳ್ತೀವಿ. ಈ ಧಾರಣೆ ಮಾಡಿದ್ರೇ ಆ ಬ್ರಾಹ್ಮಣರಿಗೆ, ಆ ತಾಯಿಗೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದರೂ ಸಹ ಭಸ್ಮಧಾರಣೆ ಇಲ್ಲದಿದ್ದರೆ ನಾವು ಪೂಜೆಯನ್ನು ಮಾಡಬಾರದು. ಅಥವಾ ಗಂಧ ಕುಂಕುಮ ಇಟ್ಟುಕೊಂಡಾದರೂ ಪೂಜೆಯನ್ನು ಮಾಡಬೇಕು. ಈ ಯಮುನಾ ಪೂಜೆ ಇದೆಲ್ಲ ಆದ ಮೇಲೆ ಆ ತಾಯಿಗೆ ಪ್ರಿಯಕರವಾಗಿರ್ತಕ್ಕಂತಹ ಗೋಧೂಮ ಭಕ್ಷ್ಯಗಳಿಂದ ನಾವು ನೈವೇದ್ಯವನ್ನು ಮಾಡ್ತೇವೆ. ಅಂದರೆ ಬೇಳೆಯಲ್ಲಿ ಬೇಯಿಸಿರ್ತಕ್ಕಂತಹ ಸಿಹಿಯ ಪದಾರ್ಥ, ಅಂದರೆ ಒಬ್ಬಟ್ಟಾಗಿರ್ಬೋದು, ಪಾನಕ, ಕೋಸಂಬರಿ, ಹೆಸರುಬೇಳೆ, ಸೌತೆಕಾಯಿನಿಂದ ಮಾಡ್ತಿರ್ತಕ್ಕಂತಹ ಕೋಸಂಬರಿಗಳು, ಇವನ್ನೆಲ್ಲ ಇಟ್ಟು ಆ ತಾಯಿಗೆ ಎಳ್ಳುಂಡೆ, ರವೆ ಉಂಡೆ ಎಲ್ಲವನ್ನು ಇಟ್ಟು ನಾವು ನೈವೇದ್ಯವನ್ನು ಮಾಡಿ ಆನಂತರ ಭಕ್ಷ್ಯಭೋಜ್ಯಾದಿಗಳಿಂದ ನೈವೇದ್ಯವನ್ನು ಮಾಡಿರ್ತೇವೆ. ಅಂದರೆ ಮನೆಯಲ್ಲಿ ಮಾಡಿರ್ತಕ್ಕಂತಹ ಅಡುಗೆಯನ್ನು ತಂದು ಆ ತಾಯಿಯ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಭಕ್ಷ್ಯಭೋಜ್ಯಲೇಹ ನೈವೇದ್ಯಂ ಅಂತ ಹೇಳ್ತೀವಿ. ಮಹಾ ನೈವೇದ್ಯವನ್ನು ಮಾಡಿ ಆನಂತರ ಮಹಾಮಂಗಳಾರತಿಯನ್ನು ಮಾಡಿ ವೇದೋಕ್ತಗಳಿಂದ ಪುಷ್ಪಾರ್ಚನೆಗಳನ್ನು ಮಾಡಿ ಆ ತಾಯಿಗೆ ಎಲ್ಲ ಆರಾಧನೆಯನ್ನು ಮಾಡಿ ಆರತಿಯನ್ನು ಮಾಡ್ತಕ್ಕಂತಹ ಪೂಜಾ ವಿಧಾನ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಯಾರು? ಹೆಣ್ಣು ಮಕ್ಕಳು ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ಹೆಣ್ಣು ಮಕ್ಕಳು ಮಾಡ್ತಕ್ಕಂತಹ ಪೂಜೆ. ಯಮುನಾದೇವಿಯ ಪೂಜೆಯನ್ನು ಯಾರು ಮಾಡಬೇಕು ಎಂಬುದಾಗಿ ಹೇಳಬೇಕಾದರೆ ಯಮುನಾದೇವಿಯ ಪೂಜೆಯನ್ನು ಗಂಡಸರೇ ಮಾಡಬೇಕು. ಯಾತಕ್ಕಾಗಿ ಅಂದರೆ ಪೂಜಾ ವಿಧಾನಗಳನ್ನೆಲ್ಲ ಯಮುನಾದೇವಿ ಆ ಗಂಡಸರ ಮುಖಾಂತರವಾಗಿಯೇ ಬರ್ತಕ್ಕಂಥದ್ದು. ಈ ಗಂಡಸರಿಂದನೇ ಮಾಡ್ತಕ್ಕಂತಹ ಪೂಜೆ ಆಗಿರ್ತಕ್ಕಂಥದ್ದು. ಅದನ್ನೆಲ್ಲ ಆದಮೇಲೆ ಆನಂತರವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಅವರು ಮಾಡ್ತಕ್ಕಂಥದ್ದು.